ಶಿಕ್ಷಣ ಫೌಂಡೇಶನ್ ಕ್ಲಾಸ್ 6 and 7 Karnataka Board FLN Series English Workbook Part 2 Complete Workbook Answers. Read the words and make your own chart. ಒಂದೊಂದು ಚೌಕಗಳನ್ನು ಮುಚ್ಚಿ ಮತ್ತು ಪದಗಳನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿ. ಈ ಒಂದು ಪದಗಳನ್ನ ನೀವು ನೆನಪಿಸ್ಕೋಬೇಕು. Read the fill in the blanks with vowels. A, E, I, O, U vowels ಬಳಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. RUN run, jet, hut, pig, ten, pen. Next one is fill in the blanks with consonants. A, E, I, O ನ ಬಿಟ್ಟು ಉಳಿದಿರೋ ಲೆಟರ್ಸ್ನ A to Z ಲೆಟರ್ಸಲ್ಲಿ A, E, I, O ನ ಬಿಟ್ಟು ಉಳಿದಿರೋ ಲೆಟರ್ಸ್ನ ಕಾನ್ಸನೆಂಟ್ಸ್ ಅಂತಾರೆ, ಅಂದರೆ ವ್ಯಂಜನಗಳು. A, E, I, O ಅಂದರೆ ಸ್ವರಗಳು. ಬೆಡ್, bin, hen, sun, hit, cut, bee, egg, book, leaf, hand, fish. ನೆಕ್ಸ್ಟ್ ಮೇನಲ್ಲಿ ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಕಲರ್. ಸೆಂಟೆನ್ಸ್ನ ಓದಿ ಅಲ್ಲಿ ಯಾವ ಕಲರ್ ಹೇಳಿದ್ದಾರೆ ಸೆಂಟೆನ್ಸಲ್ಲಿ ಆ ಒಂದು ಕಲರ್ನ ಹಚ್ಚಬೇಕು. ದ ಸನ್ ಈಸ್ ಯೆಲ್ಲೋ, ದ ಕೈಟ್ ಈಸ್ ಬ್ಲೂ, ದ ಗ್ರಾಸ್ ಹಾಪರ್ ಈಸ್ ಗ್ರೀನ್, ದ ಪಾಟ್ ಈಸ್ ಬ್ರೌನ್, ದ ಕ್ಲೌಡ್ ಈಸ್ ಗ್ರೇ, ದ ರೋಸ್ ಈಸ್ ರೆಡ್. ಫಿಲ್ ಇನ್ ದ ಬ್ಲಾಂಕ್ಸ್. ದ ಸನ್ ಈಸ್ ಯೆಲ್ಲೋ, ದ ಪಾಟ್ ಈಸ್ ಬ್ರೌನ್, ದ ಕ್ಲೌಡ್ ಈಸ್ ಗ್ರೇ. ರೀಡ್ ದ ವರ್ಡ್ಸ್ 5 times ಆ್ಯಂಡ್ ಕಂಪ್ಲೀಟ್ ದ ಟೇಬಲ್. ಸೊ ಟೇಬಲಲ್ಲಿ ವರ್ಡ್ಸ್ನ 5 times ಓದಿ ಆ ಟೇಬಲ್ನ ಕಂಪ್ಲೀಟ್ ಮಾಡಿ. ಸೇ, ಪೇ, ಮೇ, ವೇ. ಯಾವ ವರ್ಡ್ ಎ ವೈ ಇಂದ ಎಂಡ್ ಆಗಿದೆಯೋ ಅದನ್ನು ಫಸ್ಟ್ ಕಾಲಮಲ್ಲಿ ಬರೀರಿ. ನೆಕ್ಸ್ಟ್ ಎ ಐ ಇಂದ ಎಂಡ್ ಆಗಿರೋ ವರ್ಡ್ಸ್, ಫಾರ್ ಎಕ್ಸಾಂಪಲ್ ಪೇಲ್, ಟೇಲ್, ನೇಲ್. ಇಲ್ಲಿ ಎ ಮತ್ತು ಇ ಇರಬೇಕು ವರ್ಡಲ್ಲಿ. ಸೊ ಆ ಒಂದು ವರ್ಡ್ಸ್ನ ಬರೀರಿ. ಲೇಕ್, ಬೇಕ್, ಮೇಡ್. ಡಬಲ್ ಇ ಇರೋ ವರ್ಡ್ಸ್ ಸಿ, ಫ್ರೀ, ಗ್ರೀನ್, ಫೀಲ್ಡ್, ಟ್ರೀ. ನೆಕ್ಸ್ಟ್ ಲೀಫ್, EAF ಲೀಫ್, KS ಸೀಲ್, ಇಟ್. ಸೊ ಬೇರೆ ಯಾವುದು ಪದನ ಬಿಟ್ಟೋಗಿದ್ರೆ ನೀವು ಅಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ಫೈಂಡ್ ದ ಕಲರ್ ದ ಇ. ಡಬಲ್ ಇ ಯಾವೊಂದು ವರ್ಡ್ಸಲ್ಲಿದೆ ಅದಕ್ಕೆ ಕಲರ್ ಮಾಡಿ. ಡೀಪ್, ರೀಫ್, ಪೀಲ್, ವೀಕ್, ಟೀತ್, ನೀಡ್, ನೀಡ್. ನೆಕ್ಸ್ಟ್ ರೀಡ್ ಆ್ಯಂಡ್ ಅಂಡರ್ಲೈನ್ ದ EA ವರ್ಡ್ಸ್. ಫಸ್ಟ್ ಸೆಂಟೆನ್ಸ್ EA ವರ್ಡ್ಸ್ ಲೀಫ್. ಸೆಕೆಂಡ್ ಸೆಂಟೆನ್ಸಲ್ಲಿ SEAT ಸೀಟಲ್ಲಿ EA ವರ್ಡ್ ಇದೆ. ನೆಕ್ಸ್ಟ್ ದೇ ವಿಲ್ ಈಟ್, EAT ಈಟ್, ಈ ವರ್ಡ್ಗೆ ಅಂಡರ್ಲೈನ್ ಮಾಡಿ. ನೆಕ್ಸ್ಟ್ ಟಿ, ಅದೇ ಸೆಂಟೆನ್ಸಲ್ಲಿ TEAT ಅದಕ್ಕೂ ಕೂಡ ಅಂಡರ್ಲೈನ್ ಮಾಡಿ. ಐ ಸಾ ದ ಬೀಚ್ ಇನ್ ಗೋವಾ, ಬೀಚ್ BEA ಅಂಡರ್ಲೈನ್ ಮಾಡಿ. ನೆಕ್ಸ್ಟ್ ರೀಡ್, ರೀಡ್ಗೆ ಅಂಡರ್ಲೈನ್ ಮಾಡಿ. READ EA ವರ್ಡ್ ಇದೆ. ಅದಾದಮೇಲೆ ನೆಕ್ಸ್ಟ್ ಐ ಹ್ಯಾಡ್ ಅ ಬ್ಯಾಡ್ ಡ್ರೀಮ್, ಡ್ರೀಮ್ಗೆ ಅಂಡರ್ಲೈನ್ ಮಾಡಿ. ಐ ವಾಂಟ್ ಐಸ್ ಕ್ರೀಮ್, ಕ್ರೀಮ್ಗೆ ಅಂಡರ್ಲೈನ್ ಮಾಡಿ. ಹಾಗೆ ಸ್ಪೀಕ್ ಸಾಫ್ಟ್ಲಿ ಇನ್ ದ ಲೈಬ್ರರಿ, ಸ್ಪೀಕ್ ಅನ್ನೋ ವರ್ಡ್ಗೂ ಕೂಡ ಅಂಡರ್ಲೈನ್ ಮಾಡಿ. ಅಲ್ಲೂ ಕೂಡ EA ವರ್ಡ್ಸ್ ಇದೆ. ನೆಕ್ಸ್ಟ್ ಯೂಸ್ ಆಫ್ ಆಮ್, ಈಸ್, ಆರ್ ಪ್ರೆಸೆಂಟ್ ಟೆನ್ಸಲ್ಲಿ ಬರೋ ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್ನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಐ ಅಂತ ಇರೋದಕ್ಕೆ ಆಮ್ ಅಂತಲೇ ಯೂಸ್ ಮಾಡಬೇಕು. ಐ ಆಮ್ ಎ ಗರ್ಲ್. ಐ ಅನ್ನೋ ಪದಕ್ಕೆ ನೀವು ಏನೇ ಬಂದರೂ ಅದಕ್ಕೆ ಆಮ್ ಅಂತಲೇ ಬರೋದು, ಬೇರೆ ಯಾವುದು ಬರಲ್ಲ. ಶಿ, ಹಿ, ಇಟ್ ಇದನ್ನ ಥರ್ಡ್ ಪರ್ಸನ್ ಸಿಂಗುಲರ್ ಅಂತಾರೆ. ಹಿ, ಶಿ, ಇಟ್ಗೆ ಈಸ್ ಅನ್ನೋ ಏನಾಗುತ್ತೆ ವರ್ಬ್ ಆ್ಯಡ್ ಆಗುತ್ತೆ. ಶಿ ಈಸ್ ಹ್ಯಾಪಿ, ಹಿ ಈಸ್ ಹ್ಯಾಪಿ, ಇಟ್ ಈಸ್ ಹ್ಯಾಪಿ. ಅಥವಾ ಶಿ ಈಸ್ ಎ ಗರ್ಲ್, ಹಿ ಈಸ್ ಎ ಬಾಯ್, ಇಟ್ ಈಸ್ ಎ ಟ್ರೀ, ಆ ಥರ. ನೆಕ್ಸ್ಟು ವಿ, ಯು, ದೇ. ಇದು ಪ್ಲೂರಲ್ ಅಂದರೆ ಆರ್. ಮೋರ್ ದ್ಯಾನ್ ಒನ್. ವಿ, ಯು, ದೇ ಈ ಒಂದು ವರ್ಡ್ಸ್ಗೆ ನಾವು ಆರ್ ಅಂತಲೇ ಯೂಸ್ ಮಾಡ್ತೀವಿ. ವಿ ಆರ್ ಪ್ಲೇಯಿಂಗ್, ಯು ಆರ್ ಪ್ಲೇಯಿಂಗ್, ದೇ ಆರ್ ಪ್ಲೇಯಿಂಗ್. ಸೊ ಮೇಲ್ಗಡೆ ಕೊಟ್ಟಿರುವಂಥ ಬಾಕ್ಸ್ನ ಯೂಸ್ ಮಾಡಿ ಕೆಳಗಡೆ ಕಂಪ್ಲೀಟ್ ದ ಸೆಂಟೆನ್ಸ್ ಯೂಸಿಂಗ್ ಆಮ್, ಈಸ್, ಆರ್. ನಿಮಗೆ ಗೊತ್ತಾಗಿರುತ್ತೆ ಐ ಬಂದಾಗ ಯಾವ ವರ್ಬ್ ಯೂಸ್ ಮಾಡಬೇಕು, ಹಿ, ಶಿ, ಇಟ್ ಬಂದಾಗ ಏನು ಯೂಸ್ ಮಾಡಬೇಕು, ವಿ, ಯು, ದೇ ಅಂತ ಬಂದಾಗ ಏನು ಯೂಸ್ ಮಾಡಬೇಕು ಅಂತ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ಐ ಆಮ್ ರೀಡಿಂಗ್ ಅ ಬುಕ್. ಶಿ ಈಸ್ ಅ ಟೀಚರ್. ಶಿ ಈಸ್ ಅಟ್ ಹೋಮ್. ಯು ಆರ್ ಮೈ ಫ್ರೆಂಡ್. ಇಟ್ ಈಸ್ ಎ ಡಾಗ್. ವಿ ಆರ್ ಸಿಸ್ಟರ್ಸ್. ದೇ ಆರ್ ಫ್ರೆಂಡ್ಸ್. ಹಿ ಈಸ್ ಮೈ ಫಾದರ್. ಹಿ ಈಸ್ ಟೇಲ್. ಶಿ ಈಸ್ ಹ್ಯಾಪಿ. I am eating my food. She is going to school. We are playing in the garden. They are going to Chennai. He is my best friend. You are swimming in the pond. I am studying for the exams. It is hot today. We are late to school. It is raining today. ಸೊ ಈ ಥರ. ನೆಕ್ಸ್ಟ್ ಮೇಕ್ ಯುವರ್ ಓನ್ ಸೆಂಟೆನ್ಸ್. ನಿಮ್ಮದೇ ಆದ ವಾಕ್ಯಗಳನ್ನು ರಚಿಸಿ. ಐ ಆಮ್ ಎ ಸಿಂಗರ್. ಶಿ ಈಸ್ ಎ ಡಾಕ್ಟರ್. We are students. He is my little brother. ಸೊ ಈ ಥರ ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ನೀವು ಇದೇ ಸೆಂಟೆನ್ಸ್ನ ಫ್ರೇಮ್ ಮಾಡಿ ಅಥವಾ ನಿಮಗೆ ಆದ ಓನಾಗಿ ಸೆಂಟೆನ್ಸ್, ನಿಮಗೆ ಗೊತ್ತಿರೋ ಸೆಂಟೆನ್ಸ್ಗಳನ್ನ ಕೂಡ ನೀವಿಲ್ಲಿ ಬರಿಬೋದು.
ರೀಡ್ ದ ಪೋಸ್ಟರ್ ಆ್ಯಂಡ್ ಟ್ರಾನ್ಸ್ಲೇಟ್ ಇನ್ ಕನ್ನಡ. ಇಲ್ಲಿ ಗುಡ್ ಮ್ಯಾನರ್ಸ್ ಬಗ್ಗೆ ಒಂದು ಪೋಸ್ಟರ್ನ ಕೊಟ್ಟಿದ್ದಾರೆ, ಅಂದರೆ ಒಂದು ನಡವಳಿಕೆಯ ಬಗ್ಗೆ. ಸೊ ನೀವು ಅದನ್ನ ಕನ್ನಡದಲ್ಲಿ ಏನು ಮಾಡಬೇಕು, ಅದನ್ನ ಅನುವಾದಿಸಬೇಕು. ಫಸ್ಟ್ ಒನ್, ಸೇ ಪ್ಲೀಸ್ ವೆನ್ ಯು ಆರ್ ಆಸ್ಕಿಂಗ್ ಫಾರ್ ಸಮಥಿಂಗ್. ನೀವು ಏನಾದರೂ ಕೇಳಬೇಕು ಅಂದರೆ ಪ್ಲೀಸ್ ಅನ್ನೋ ವರ್ಡ್, ಪ್ಲೀಸ್ ಅಂದರೆ ದಯವಿಟ್ಟು ಅಂತ, ಸೊ ದಯವಿಟ್ಟು ಹೇಳಿ. ನೆಕ್ಸ್ಟ್, ಸೇ ಥ್ಯಾಂಕ್ ಯು ವೆನ್ ಯು ಗೆಟ್ ಸಮಥಿಂಗ್. ನಿಮಗೆ ಯಾರಾದರೂ ಏನಾದರೂ ವಸ್ತು ಕೊಟ್ಟಾಗ ಅವ್ರಿಗೆ ನೀವು ಥ್ಯಾಂಕ್ ಯು ಅಂತ ಹೇಳಿ, ಅಂದರೆ ನೀವು ಏನಾದರೂ ಪಡೆದಾಗ ಧನ್ಯವಾದ ಹೇಳಿ. ಸೊ ಕನ್ನಡದಲ್ಲಿ ಥ್ಯಾಂಕ್ ಯುಗೆ ಧನ್ಯವಾದ ಅಂತಾರೆ. ಸೇ ಎಕ್ಸ್ಕ್ಯೂಸ್ ಮಿ ವೆನ್ ಸಮ್ಮನ್ ಇಸ್ ಇನ್. ನೀವು ಹೋಗುವ ದಾರಿಯಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಎಕ್ಸ್ಕ್ಯೂಸ್ ಮಿ ಅಂತ ಹೇಳಬೇಕು ನೀವು. ಎಕ್ಸ್ಕ್ಯೂಸ್ ಮಿ ಅಂದರೆ ನಿಮ್ಮ ದಾರಿಯಲ್ಲಿ ಯಾರಾದರೂ ಇದ್ದಾಗ ಕ್ಷಮಿಸಿ ಎಂದು ಹೇಳಿ. ನೆಕ್ಸ್ಟ್ ಲಾಸ್ಟ್ ಒನ್, ಸೇ ಐ ಆಮ್ ಸಾರಿ ಇಫ್ ಯು ಆರ್ ಹರ್ಟ್ ಸಮ್ಮನ್. ನೀವು ಯಾರಿಗಾದರೂ ಬೇಜಾರು ಮಾಡಿದರೆ, ನೀವು ಯಾರಿಗಾದರೂ ನೋಯಿಸಿದರೆ ಕ್ಷಮಿಸಿ. ಕ್ಷಮಿಸಿನ ಇಂಗ್ಲೀಷಲ್ಲಿ ಸಾರಿ ಅಂತಾರೆ. ನೆಕ್ಸ್ಟ್ ನೋಡಿ, ದ ಟೀಚರ್ ಹ್ಯಾಸ್ ಆಸ್ಕ್ಡ್ ಯು ಮೇಕ್ ಅ ಪೋಸ್ಟರ್ ಆನ್ ಅ ಗುಡ್ ಹ್ಯಾಬಿಟ್ಸ್. ಅಂದರೆ ಒಳ್ಳೆಯ ಅಭ್ಯಾಸಗಳ ಬಗ್ಗೆ ಒಂದು ಪೋಸ್ಟರನ್ನು ತಯಾರಿಸಿ ಅಂತ ಟೀಚರ್ಸ್ ನಿಮಗೆ ಹೇಳಿದರೆ, ಶಿಕ್ಷಕರು ನೀವೇನು ಮಾಡಬೇಕು, ಅದರಲ್ಲಿ ಪ್ರತಿಯೊಂದಕ್ಕೂ ವಿವರಣೆ ಕೊಡಬೇಕು. ಸೊ ಅಲ್ಲಿ ಒಂದು ಕೆಲವೊಂದು ಡ್ರಾಯಿಂಗ್ಸ್ನ ಕೊಟ್ಟಿದ್ದಾರೆ, ಅದ್ರ ರಿಲೇಟೆಡ್ ವರ್ಡ್ಸ್ ಸೆಂಟೆನ್ಸ್ ನಾವು ಅಲ್ಲಿ ಕೆಳಗಡೆ ಬಾಕ್ಸಲ್ಲಿದೆ. ಸೊ ನೀವು ಇದನ್ನು ಮ್ಯಾಚ್ ಮಾಡಿ ಬರೀಬೇಕು. ಫಸ್ಟ್ ಒನ್ನಲ್ಲಿ ವೇರ್ ಕ್ಲೀನ್ಸ್ ಕ್ಲಾತ್ಸ್. ನೆಕ್ಸ್ಟ್ ಪಿಕ್ಚರ್, ಬ್ರಷ್ ಯುವರ್ ಟೀತ್. ಲಾಸ್ಟ್ ಒನ್, ಕ್ಲೀನ್ ಯುವರ್ ನೋಸ್, ಟೇಕ್ ಎ ಬಾತ್, ಕ್ಲೀನ್ ಯುವರ್ ಇಯರ್ಸ್ ಆ್ಯಂಡ್ ಈಟ್ ಫ್ರೆಶ್ ಫುಡ್. ನೆಕ್ಸ್ಟ್ ಪೇಜ್ ನಂಬರ್ 6ಅಲ್ಲಿ ರೀಡ್ 5 ಟೈಮ್ಸ್, ಕಾಪಿ ದ ಸೆಂಟೆನ್ಸ್ ಇನ್ ಯುವರ್ ನೋಟ್ಬುಕ್. ಸೊ ಇಲ್ಲಿ ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ, ಇದು ಪ್ರಿಪೋಸಿಷನ್ ಅಂತಾರೆ ಇದನ್ನ. ಅಟ್, ಬಿಟ್ವೀನ್, ಇನ್, ಬಿಹೈಂಡ್, ಅಂಡರ್, ಆನ್, ನಿಯರ್, ಇನ್ ಫ್ರಂಟ್, ನೆಕ್ಸ್ಟ್ ಟು, ಅಟ್ ಹೋಮ್, ಅಟ್. ಸೊ ಈ ಥರ ಆನ್, ಅಂಡರ್, ಬಿಹೈಂಡ್, ಬಿಟ್ವೀನ್, ಬಿಸೈಡ್, ಎಬೋ, ಎಕ್ರಾಸ್. ಸೊ ಇದನ್ನು ಪ್ರಿಪೋಸಿಷನ್ಸ್ ಅಂತಾರೆ. ಸೊ ಈ ಒಂದು ಸೆಂಟೆನ್ಸ್ನ ನೀವು 5 ಟೈಮ್ಸ್ ನಿಮ್ಮ ಒಂದು ನೋಟ್ಬುಕ್ಕಲ್ಲಿ ಬರೀರಿ. ನೆಕ್ಸ್ಟ್ ಲುಕ್ ಅಟ್ ದ ಪಿಕ್ಚರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಬಿಟ್ಟ ಸ್ಥಳಗಳು ತುಂಬಿರಿ. ದ ಬರ್ಡ್ ಈಸ್ ಆನ್ ದ ರೂಫ್. ದ ಗ್ರಾಸ್ ಈಸ್ ಇನ್ ಫ್ರಂಟ್ ಆಫ್ ದ ಹೌಸ್. ದ ವಿಂಡೋ ಈಸ್ ನೆಕ್ಸ್ಟ್ ಟು ದ ಡೋರ್. ದ ಕ್ಲೌಡ್ಸ್ ಆರ್ ಎಬೋ ದ ಹೌಸ್. ನೆಕ್ಸ್ಟ್ಲಿ ವೊಕ್ಯಾಬ್ಯುಲರಿ ಅಂದರೆ ಕೆಲವೊಂದು ವರ್ಡ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಈ ಒಂದು ವರ್ಡ್ಸ್ನ ಮೆಮೊರೈಸ್ ಮಾಡಿ, ಸೊ ಆ ಒಂದು ವರ್ಡ್ಸ್ ತಗೊಂಡು ಚಾರ್ಟ್ನ ತಯಾರಿಸಿ. ನೆಕ್ಸ್ಟ್ ರೀಡ್ ದ ವರ್ಡ್ಸ್ 5 ಟೈಮ್ಸ್. ಪದಗಳನ್ನು 5 ಸರಿ ಓದಿ. ಸೊ ಬಾಕ್ಸ್ನಲ್ಲಿ ಕಂಪ್ಲೀಟ್ ಮಾಡಬೇಕು. ಪ್ಲಸ್ ING ಇದೆ, ಆ ವರ್ಡ್ಸ್ ಜೊತೆ ಅದನ್ನು ಸೇರಿಸಿ ಬರೀರಿ. ಸ್ಲೀಪ್ ಪ್ಲಸ್ ಇಂಗ್, ಸ್ಲೀಪಿಂಗ್. ಈಟ್ ಪ್ಲಸ್ ಇಂಗ್, ING, ಈಟಿಂಗ್. ಲೈಕ್ ದಿಸ್, ಸಿಂಗಿಂಗ್, ಪ್ಲೇಯಿಂಗ್, ಕ್ಲೀನಿಂಗ್, ರೀಡಿಂಗ್, ಡ್ಯಾನ್ಸಿಂಗ್, ಬೈಕಿಂಗ್, ರೀಡಿಂಗ್. ನೆಕ್ಸ್ಟ್ ರೈಟ್ ದ ಕರೆಕ್ಟ್ ಸೆಂಟೆನ್ಸ್. ಸರಿಯಾದ ವಾಕ್ಯವನ್ನು ಬರೆಯಿರಿ. ಫಿಶ್ ದ ಸ್ವಿಮ್ಮಿಂಗ್ ಈಸ್ ಇನ್ಕರೆಕ್ಟ್ ಸೆಂಟೆನ್ಸ್. ದ ಫಿಶ್ ಈಸ್ ಸ್ವಿಮ್ಮಿಂಗ್, ಕರೆಕ್ಟ್ ಸೆಂಟೆನ್ಸ್. ಸೆಕೆಂಡ್ ಒನ್, ಈಟಿಂಗ್ ದ ಈಸ್ ಹಾರ್ಸ್, incorrect sentence. The horse is eating, correct sentence. Grass, the eating horse is, incorrect sentence. The horse is eating grass, correct sentence. Next main, write the names of your family members. ನಿಮ್ಮ ಕುಟುಂಬದಲ್ಲಿರೋ ಸದಸ್ಯರ ಹೆಸರುಗಳನ್ನ ಬರೀರಿ. ನಾನೊಂದು ಎಕ್ಸಾಂಪಲ್ ನೇಮ್ಸ್ನ ಬರೆದಿದ್ದೀನಿ. ಸೊ ನಿಮ್ಮ ಫ್ಯಾಮಿಲಿಯರಿ ಗ್ರ್ಯಾಂಡ್ ಫಾದರ್ ಅಂದರೆ ಅಜ್ಜ, ಗ್ರ್ಯಾಂಡ್ ಮದರ್ ಅಂದರೆ ಅಜ್ಜಿ, ಮದರ್ ಅಂದರೆ ಅಮ್ಮ, ಮೀ ಅಂದರೆ ನಿಮ್ಮ ಹೆಸರು. ನೆಕ್ಸ್ಟ್ ಬ್ರದರ್, ಸಿಸ್ಟರ್, ಅಕ್ಕ ಅಥವಾ ಅಣ್ಣನ ಹೆಸರು, ಫಾದರ್ ತಂದೆ ಹೆಸರು. ಸೊ ಅಪ್ಪನ ಅಪ್ಪ ಅಮ್ಮನ ಹೆಸರು ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಸೊ ಈ ಥರ ಫ್ಯಾಮಿಲಿ ಟ್ರೀನ ಕಂಪ್ಲೀಟ್ ಮಾಡಿ. ನೇಮ್ ದ ಎಮೋಷನ್ಸ್, ಕಂಪ್ಲೀಟ್ ದ ಸೆಂಟೆನ್ಸ್. ಭಾವನೆಗಳನ್ನು ಹೆಸರಿಸಿ ವಾಕ್ಯಗಳನ್ನು ಕಂಪ್ಲೀಟ್ ಮಾಡಿ. ಐ ಆಮ್ ಹ್ಯಾಪಿ, ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್, ವೆನ್ ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ಐ ಆಮ್ ಸ್ಲೀಪಿಂಗ್, ಐ ಆಮ್ ಸ್ಲೀಪಿ ವೆನ್ ಶಿ ವಾಸ್ ಟೈರ್ಡ್. ವೆನ್ ಐ ವಾಸ್ ಅಂತ ಬರೀರಿ, ಶಿ ಅಂತ ಬೇಡ, ಐ ವಾಸ್ ಅಂತ ಚೇಂಜ್ ಮಾಡಿ, ಅದನ್ನ ಐ ಅಂತ ಬರೀರಿ. ಐ ಆಮ್ ಆ್ಯಂಗ್ರಿ, ಐ ಆಮ್ ಆ್ಯಂಗ್ರಿ ಅಂದರೆ ಪೀಪಲ್ ಅರೌಂಡ್ ಮೀ ಕ್ರಿಟಿಸೈಸ್. ಸೊ ಸಿಂಪಲ್ ಡೈಲಿ ಕಾನ್ವರ್ಸೇಷನ್. ಸೊ ಆ ಒಂದು ಬಾಕ್ಸ್ನ ಕೂಡ ನೀವು ಮೆಮೊರೈಸ್ ಮಾಡಿ. ನೆಕ್ಸ್ಟ್ ಈಸ್ ನೌನ್ ಅಂದರೆ ನಾಮಪದ, ಅಂದರೆ ಒಬ್ಬ ವ್ಯಕ್ತಿಯ ಹೆಸರು, ಸ್ಥಳದ ಹೆಸರು, ಪ್ರಾಣಿಗಳ ಹೆಸರು ಅಥವಾ ಥಿಂಗ್ಸ್, ವಸ್ತುಗಳ ಹೆಸರನ್ನು ನಾಮಪದ. ಇದನ್ನು ಇಂಗ್ಲೀಷಲ್ಲಿ ನೌನ್ ಅಂತಾರೆ. ಸೊ ಅಂಡರ್ಲೈನ್ ದ ನೋಟ್ಸ್. ಸೊ ಆ ಒಂದು ಕಾಲಮಲ್ಲಿ ನೌನ್ಸ್ನ ಅಂಡರ್ಲೈನ್ ಮಾಡಿದ್ದಾರೆ. ಅದನ್ನು ನೀವು ಪರ್ಸನ್ ನೇಮ್ ಯಾವುದು ಅಂತ ಸಪ್ರೇಟಾಗಿ ಬರೀಬೇಕು, ಆ್ಯನಿಮಲ್ ನೇಮ್ನ ಸಪ್ರೇಟಾಗಿ ಬರೀಬೇಕು, ಪ್ಲೇಸ್ ನೇಮ್ನ ಸಪ್ರೇಟಾಗಿ ಬರೀಬೇಕು, ಹಾಗೂ ಥಿಂಗ್ಸ್ ನೇಮ್ನ ಸಪ್ರೇಟಾಗಿ ಬರೀಬೇಕು. ಪರ್ಸನ್ ನೇಮ್ಸ್ ಯಾವ್ದು ಬರುತ್ತೆ, ಡಾಕ್ಟರ್, ಬ್ರದರ್, ಟೀಚರ್, ಫಾದರ್. ಹಾಗೆ ಆ್ಯನಿಮಲ್ ನೇಮ್ ಕ್ಯಾಟ್, ಎಲಿಫೆಂಟ್, ಡಾಗ್. ಪ್ಲೇಸ್ ನೇಮ್ ಬ್ಯಾಂಗ್ಳೂರ್, ಕ್ಲಾಸ್ ರೂಮ್, ಹೈದರಾಬಾದ್. ಥಿಂಗ್ಸ್ ನೇಮ್ ಬೈಸಿಕಲ್, ಹೌಸ್, ಕ್ರಾಪ್ಸ್, ಮನಿ, ಸ್ವೀಟ್ಸ್, ಮಾಸ್ಕ್, ಪೆನ್ಸಿಲ್, ಶಾರ್ಪ್ನರ್, ಬ್ಯಾಗ್. ಸೊ ಈ ಥರ ಅದನ್ನು ನೀವು ಸಪ್ರೇಟ್ ಕಾಲಮಲ್ಲಿ ಡಿವೈಡ್ ಮಾಡಿ ಬರೀರಿ. ನೆಕ್ಸ್ಟ್ ಕ್ವಶನ್ ವರ್ಡ್ಸ್.
read 5 times and copy in the notebook. So what is your name, what is that, what are you eating, what did you bring for lunch, what are you doing. ಸೊ ಈ ಥರ ವರ್ಡ್ಸ್ 3 ಬಾಕ್ಸಲ್ಲಿರೋ ವರ್ಡ್ಸ್ನ ನೀವು ನೋಟ್ಬುಕ್ಕಲ್ಲಿ 5 ಟೈಮ್ಸ್ ಕಾಪಿ ಮಾಡಿ ಅದನ್ನು ಕಲೀರಿ. ನೆಕ್ಸ್ಟ್ ರೀಡ್ ದ ಆನ್ಸರ್ ದ ಕಂಪ್ಲೀಟ್ ದ ಕ್ವಶನ್ ವಿತ್ ವಾಟ್ ವೆನ್ ವೇರ್. ವಾಟ್ ವೆನ್ ವೇರ್ ಅಂದರೆ ವಾಟ್ ಅಂದರೆ ಇಂಗ್ಲೀಷ್ ಕನ್ನಡದಲ್ಲಿ ಏನು ಅಂತ, ವೆನ್ ಅಂದರೆ ಯಾವಾಗ, ವೇರ್ ಅಂದರೆ ಎಲ್ಲಿ ಅಂತ. ಸೊ ಇದನ್ನು ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳಗಳಲ್ಲಿ ಬರೀಬೇಕು. What is your name? Where do you live? When does the class start? What are you playing? Where will you go to your house? Which is my school bag? Where are you? What did you eat for dinner? Where is the toilet? What is his name? Next timeline. This is Raju is going to school. Look at the given timeline and answer the question. When does Raju wake up? Raju wakes up at 7 o'clock. Next question. When does Raju take the bus? Raju takes the bus at 8 o'clock. Next. When does Raju brush his teeth? Answer is Raju brushes his teeth at 7:15 a.m. Next. When does Raju eat breakfast? Answer is Raju eats breakfast at 7:45 a.m. Next. When do you wake up? ಸೊ ನೀವು ಯಾವಾಗ ಎದ್ದೇಳ್ತೀರಾ? ಐ ವೇಕ್ ಅಪ್ ಅಟ್ 7 AM ಅಥವಾ 8, 9 ನೀವು ಯಾವಾಗ ಎದ್ದೇಳ್ತೀರೋ ಆ ಟೈಮ್ನ ಅಲ್ಲಿ ಮೆನ್ಷನ್ ಮಾಡಿ. ವೆನ್ ಡು ಯು ರೀಚ್ ಯುವರ್ ಸ್ಕೂಲ್? ಸೊ ಐ ರೀಚ್ ದ ಸ್ಕೂಲ್ ಅಟ್ 10 o'clock. ನೆಕ್ಸ್ಟ್ ರೀಡ್ 5 times ಆ್ಯಂಡ್ ಕಾಪಿ ದ ವರ್ಡ್ಸ್. ಸೊ ಬಾಕ್ಸಲ್ಲಿರೋ ವರ್ಡ್ಸ್ನ ಕಾಪಿ ಮಾಡಿ 5 times ಅಂತ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಹೂ ಅಂದರೆ ಯಾರು, ಹೌ ಅಂದರೆ ಹೇಗೆ, ವೈ ಅಂದರೆ ಯಾಕೆ, ಇದನ್ನು ಯೂಸ್ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಿಲ್ ಮಾಡಿ. How many pens do you have? How much does this book cost? Why can't I go to the shop? How old are you? How are you feeling? Who is your friend? Who will help me clean the classroom? Why is the toilet dirty? How many brothers do you have? So read 5 times. ನಂಬರ್ಸ್ನ ವರ್ಡ್ಸಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನ ನಂಬರ್ಸಲ್ಲಿ ಬರೀಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. How many? ಎಷ್ಟು. How many legs do 2 ladybirds have? Example, 2 ladybirds have 12 legs. ಇದೇ ಥರ ನೆಕ್ಸ್ಟ್ ಒನ್. How many legs do 4 birds have? Answer, the 4 birds have 8 legs. Next, how many legs do 5 elephants have? Answer is the 5 elephants have 20 legs. How many ears do 7 dogs have? Answer is the 7 dogs has 14 ears. Next one, how many tails do 3 monkeys have? Answer, the 3 monkeys has 3 tails. Next, how many eyes do 6 cats have? Answer, the 6 cats have 12 eyes. Next, 7th one, how many hands do 9 children have? Answer is the 9 children have 18 hands. How many books do you have? Answer is I have 5 books. How many friends do you have? I have 6 friends. How many classrooms do you have in your school? I have 5 classrooms. Introduction, ಪರಿಚಯ. ಮೈ ನೇಮ್ ಇಸ್, ನಿಮ್ಮ ಹೆಸರು ಬರೀರಿ. ಐ ಆಮ್ ಫ್ರಮ್, ನಿಮ್ಮ ಊರ ಹೆಸರು. ಐ ಆಮ್ 12 years old, ನಿಮ್ಮ ಬರ್ತಡೇ ಡೇಟ್ ಬರೀರಿ. ನಿಮ್ಮ ಸ್ಕೂಲ್ ನೇಮ್ ಬರೀರಿ. ಫೇವ್ರೆಟ್ ಸಬ್ಜೆಕ್ಟ್ ಕನ್ನಡ, ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಆ ಸಬ್ಜೆಕ್ಟ್ ಬರೀರಿ. ನಿಮ್ಮ ಫೇವ್ರೆಟ್ ಸ್ಪೋರ್ಟ್ಸ್ ಕ್ರಿಕೆಟ್ ಯಾವ್ದು ಇಷ್ಟನೋ ಅದು ಬರೀರಿ. ದೆರ್ ಆರ್ 6 people in your family. ನಿಮ್ಮ ಫಾದರ್ ಈಸ್ ಎ ಟೀಚರ್, ಮೈ ಮದರ್ ಈಸ್ ಎ ಹೌಸ್ ವೈಫ್. ಸೊ ನಿಮ್ಮ ಫಾದರ್ ಮತ್ತು ನಿಮ್ಮ ಮದರ್ ಏನು ವರ್ಕ್ ಮಾಡ್ತಾರೋ ಅದನ್ನು ಬರೀರಿ. ವೆನ್ ಐ ಗ್ರೋ ಅಪ್ ಐ ವಿಲ್ ಬಿ ಡಾಕ್ಟರ್. ನೀವು ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಏನಾಗಬೇಕು ಅಂತ, ಡಾಕ್ಟರ್, ಇಂಜಿನಿಯರ್, ಟೀಚರ್. ಸೊ ನಿಮ್ಗೆ ಏನು ಇಷ್ಟ ಇದು ನಾನು ಬರೀರಿ. ಮೈ ಹಾಬಿ ರೀಡಿಂಗ್, ಐ ಡೋಂಟ್ ಲೈಕ್ ಡಾಗ್ಸ್. ನಿಮ್ಮ ಫೇವ್ರೇಟ್ ಫುಡ್, ನಿಮ್ಮ ಫೇವ್ರೇಟ್ ಡ್ರಿಂಕ್, ಫೇವ್ರೇಟ್ ಡೇ, ಫೇವ್ರೇಟ್ ಮೂವಿ, ಹಾಗೆ ಫೇವ್ರೇಟ್ ಸಿಂಗರ್ ನೇಮ್ನ ಅಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ರೈಟ್ ಅ ಫ್ಯೂ ಲೈನ್ಸ್ ಅಬೌಟ್ ಯುವರ್ ಫ್ರೆಂಡ್. ನಿಮ್ಮ ಫ್ರೆಂಡ್ ಬಗ್ಗೆ 5 ಲೈನ್ಸ್ನ ಇಂಗ್ಲೀಷಲ್ಲಿ ಬರೀರಿ. ಮೈ ಫ್ರೆಂಡ್ ನೇಮ್ ಇಸ್ ರಾಜು, ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ಐ ಲೈಕ್ ಮೈ ಫ್ರೆಂಡ್, ಹೀ ಲೈಕ್ಸ್ ಟು ಈಟ್ ಚಾಕ್ಲೇಟ್ ಆ್ಯಂಡ್ ಐಸ್ ಕ್ರೀಮ್. ಹೀ ಈಸ್ ವೆರಿ ಆ್ಯಕ್ಟಿವ್. ನೆಕ್ಸ್ಟ್ ಇಸ್ ರೀಡ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಪ್ರಶ್ನೆಗಳನ್ನು ಓದಿ ಉತ್ತರಿಸಿ. ದ ಬಾಯ್ ಲೈಕ್ಸ್ ಟು ಡ್ರಾ. ಹಿ ಕ್ಯಾನ್ ಡ್ರಾ ಸನ್, ಅ ಹೌಸ್ ಆ್ಯಂಡ್ ಅ ಡಾಗ್. ಹೂ ಲೈಕ್ಸ್ ಟು ಡ್ರಾ? ದ ಬಾಯ್. ವಾಟ್ ಡಸ್ ಹಿ ಡ್ರಾ? ಸನ್, ಹೌಸ್, ಡಾಗ್. Next, who went to the zoo? Ali. Ali went to the zoo. What was the monkey doing? The monkey was jumping. Where was the monkey jumping? Answer is it was jumping on the trees. Next, Sunita caught a caterpillar. Who caught the caterpillar? Answer is Sunita. What did the caterpillar make? Cocoon. Why did the butterfly go to the flower? Answer is the caterpillar turned into a butterfly. ನೆಕ್ಸ್ಟ್ ಈಸ್ ಕಾಪಿ ದ ಲೆಟರ್ಸ್. ಅಲ್ಲಿ ಸೈಲೆಂಟ್ ಲೆಟರ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಹೆಚ್ ಸೈಲೆಂಟ್, ಕೆ ಸೈಲೆಂಟ್, ಡಬ್ಲ್ಯೂ ಸೈಲೆಂಟ್, ಈ ಸೈಲೆಂಟ್. ಸೊ ಈ ವರ್ಡ್ಸ್ನ ನೀವು 5 times ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪಝಲ್ ಇದೆ, ಕ್ರಾಸ್ ವರ್ಡ್ಸ್ ಪಝಲ್. ಸೊ ಇದನ್ನ ಕಂಪ್ಲೀಟ್ ಮಾಡಬೇಕು. ಐ ಆಮ್ ಎ ಸ್ಟಾಪ್. ನೆಕ್ಸ್ಟ್ ರೀಡ್ ದ ವರ್ಡ್ಸ್ ಆ್ಯಂಡ್ ರೈಟ್ ಇನ್ ದ ಕರೆಕ್ಟ್ ಕಾಲಮ್.
ಪದಗಳನ್ನು ಓದಿ ಸರಿಯಾದ ಕಾಲಮ್ನಲ್ಲಿ ಬರೆಯಿರಿ. ಬಿ ಸೈಲೆಂಟ್ ಆಗಿರೋ ವರ್ಡ್ಸ್ ಕೋಮ್, ಲ್ಯಾಮ್, ಮಸಲ್ ಬರಲ್ಲ ಅದರಲ್ಲಿ, ಡೌಟ್, ಹೈ. ನೆಕ್ಸ್ಟು ಜಿ ಸೈಲೆಂಟ್ ಆಗಿರೋ ವರ್ಡ್ಸ್ ಹೈ, ಸೈನ್, ಲೈಟ್, ಡಿಸೈನ್. ನೆಕ್ಸ್ಟ್ ಸಿ ಸೈಲೆಂಟ್ ಆಗಿರೋ ವರ್ಡ್ಸ್ ಸೀಸರ್ಸ್, ನಾಕ್, ಸೈನ್ಸ್, ಮಸಲ್. ನೆಕ್ಸ್ಟ್ read the sentence 3 times. Jeetu is playing with his friend. It is Jeetu's turn to count. ಸೊ ಕೆಳಗಡೆ 1 to 5 ಚಿತ್ರಗಳನ್ನ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ನಂಬರ್ ಪ್ರಕಾರ ಆರ್ಡರ್ ವೈಸ್ ಬರೀಬೇಕು. ಫಿಫ್ತ್ ಒನ್, ಜೀತು ಸ್ಟಾರ್ಟೆಡ್ ಕೌಂಟಿಂಗ್. ಜೀತು ಕೌಂಟಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ಚಿತ್ರದಲ್ಲಿ 5ನೇ ಚಿತ್ರ ಅದು. ನೆಕ್ಸ್ಟ್ ಫೋರ್ತ್ ಒನ್, ವಿಜಯ್ ಹೈಡ್ಸ್ ಬಿಹೈಂಡ್ ದ ಟ್ರೀ. ವಿಜಯ್ ಏನು ಮಾಡಿದ್ದಾನೆ, ಮರದ ಹಿಂದ್ಗಡೆ ಇದ್ದಾನೆ. ಸೊ ಹೈಡ್ಸ್ ಅಂದರೆ ಅವನು ಹೈಡ್ ಆಗಿದ್ದಾನೆ. ಸೊ ಫೋರ್ತ್. ನೆಕ್ಸ್ಟು 3, ಸುಮನ್ ಹೈಡ್ಸ್ ಬಿಹೈಂಡ್ ದ ಡೋರ್. ನೆಕ್ಸ್ಟ್ 2 ಅಲ್ಲಿ ಅಮನ್ ಹೈಡ್ಸ್ ಅಂಡರ್ ಅ ಬ್ಯಾಸ್ಕೆಟ್. ನೆಕ್ಸ್ಟ್ ಒನ್, ಬಿಜು ಹೈಡ್ಸ್ ಇಂಟು ಅ ಡ್ರಮ್. ನೆಕ್ಸ್ಟ್ ಈಸ್ ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ರೈಟ್ ಅ ಸ್ಟೋರಿ. ಸೊ ಈ ಪಿಕ್ಚರ್ನ ನೋಡಿ ಇದ್ರ ಬಗ್ಗೆ ಒಂದು ಸ್ಟೋರಿನ ನೀವು ಕ್ರಿಯೇಟ್ ಮಾಡಿ ಬರೀಬೇಕು. ಒನ್ ಡೇ ಮೀ ಆ್ಯಂಡ್ ಮೈ ಫ್ರೆಂಡ್ ವರ್ ಪ್ಲೇಯಿಂಗ್ ಫುಟ್ಬಾಲ್ ಇನ್ ದ ಲಾನ್. ಸೊ ಅಲ್ಲಿ ಫುಟ್ಬಾಲ್ ಅಂತ ಮೆನ್ಷನ್ ಮಾಡಿದ್ದೀನಿ, ಬಟ್ ಕ್ರಿಕೆಟ್ ಅಂತ ಮಾಡಿ ಅದನ್ನ. Playing cricket in the lawn, we were enjoying, but suddenly I hit the ball in my neighbor's window. The glass of that window broke. I was very scared because our neighbor's behavior is very harsh. My friend told me to bring the ball back. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.